ಅಪ್ಸರ ಪೆನ್ಸಿಲ್ ಉಂಟಾ? ಹಾಂ, ಇದು ಅಪ್ಸರ. ಅಪ್ಸರ 10, 15. 15 ಬೇಕಾ? ಮತ್ತು ರಬ್ಬರ್ ಬೇಕು. 15 ನೋಟ್ಬುಕ್. ಹದಿನೈದು ಉಂಟಲ್ಲ? ಇಲ್ಲಾಂದ್ರೆ ಸಂಜೆ ಎಲ್ಲ ಬರುತ್ತೆ ಅಂದರೆ ಮತ್ತೆ ಬೇಕಿದ್ರೆ ಸಂಜೆ ಬರ್ತೀನಿ, ತೆಗೆದಿಡ್ತೀರಾ ಅಂದರೆ. ಸೊ ಟೋಟಲ್ 420 ಆಯಿತು. ಸೊ ಎಲ್ಲ ನೋಟ್ಬುಕ್ಕು, ರಬ್ಬರು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಭಿಕ್ಷೆ ಬೇಡೋ ಚಾಲೆಂಜ್ ಮಾಡಿದ್ನಲ್ಲ, ಸೊ ಆ ಚಾಲೆಂಜಲ್ಲಿ ಏನು ಅಮೌಂಟ್ ಬಂದಿತ್ತು, ಆ ಅಮೌಂಟಿಂದ ನಾನು ಪೆನ್ಸಿಲ್, ರಬ್ಬರ್ ಮತ್ತು ನೋಟ್ಬುಕ್ನ ಪರ್ಚೇಸ್ ಮಾಡಿದ್ದೆ. ಸೊ ಮಕ್ಕಳಿಗೆ ಕೊಡಬೇಕು ಅಂತ ತೊಗೊಂಡು ಬಂದಿಟ್ಟೆ 1 ವಾರ ಆಯಿತು. ಬಟ್ ಕೊಡೋಕೆ ಹೋಗ್ಲಿಕ್ಕೆ ಆಗಿರಲಿಲ್ಲ, ಯಾಕಂದರೆ 1 ವಾರದಿಂದ ಮಕ್ಳಿಗೆ ಸ್ಕೂಲೇ ಅಂದರೆ ಅಂಗನವಾಡಿ ಏನಿದೆ ಅದನ್ನು ಓಪನೇ ಮಾಡಿಲ್ಲ. ಲೈಕ್ ಫುಲ್ ಮಳೆ ಇರೋದ್ರಿಂದ ಸ್ಕೂಲೆಲ್ಲ ಮಕ್ಕಳಿಗೆಲ್ಲ ರಜೆ ಕೊಟ್ಬಿಟ್ಟಿದ್ರು, ಸ್ಕೂಲ್ ಮಕ್ಕಳಿಗೆಲ್ಲ ರಜೆ ಕೊಟ್ಬಿಟ್ಟಿದ್ರಲ್ವ. ಸೊ ಹಾಗಾಗಿ ಕೊಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಟೈಮ್ ಬಂದಿದೆ, ಸ್ವಲ್ಪ ಇವತ್ತು ಬಿಸಿಲಿದೆ ಮತ್ತು ಓಪನ್ ಆಗಿದೆ ಸ್ಕೂಲು ಕೂಡ. ಸೊ ಹಾಗಾಗಿ ಕೊಟ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ನಮಗೆಲ್ಲ ಆವಾಗ ಹೆಂಗೆ ಅಂತಂದರೆ, ನಟರಾಜ ಪೆನ್ಸಿಲ್ ತೊಗೊಂಡವರೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಆಮೇಲೆ ಅಪ್ಸರ ಪೆನ್ಸಿಲ್ ತೊಗೊಂಡವರೆಲ್ಲ ಸ್ವಲ್ಪ ಹೈ ಲೆವೆಲ್ ಅವರು. ಸೊ ಅವ್ರ ಹತ್ರ ಅಪ್ಸರ ಪೆನ್ಸಿಲ್ ಇದೆ ಅಂದ ತಕ್ಷಣ ವಾವ್ ಅಂತ ಹೇಳ್ತಾ ಇದ್ವಿ. ಸೊ ನನಗೆ ಅದೊಂದು ಅನಿಸ್ತಾ ಇತ್ತು ಆವಾಗೆಲ್ಲ, ಅಪ್ಸರ ಪೆನ್ಸಿಲ್ ತೊಗೋಬೇಕು ಅಂತ. ಬಟ್ ಇವಾಗ ಅದೆಲ್ಲ ಇರಲ್ಲ, ಯಾಕಂದರೆ ಅಪ್ಸರ ಪೆನ್ಸಿಲು ಒಂದೇ, ನಟರಾಜ ಪೆನ್ಸಿಲು ಒಂದೇ, ಎಲ್ಲ ಪೆನ್ಸಿಲು ಒಂದೇ ಆಗಿರುತ್ತೆ. ಸೊ ಇವಾಗ ಸ್ವಲ್ಪ ಮಕ್ಕಳಿಗೆ ಅದ್ರ ಬಗ್ಗೆ ಎಲ್ಲ ಏನು ಇಲ್ಲದೆ ಇರ್ಬೋದು, ಬಟ್ ನಮಗೆ ಆವಾಗೆಲ್ಲ ಬರೀ ಅಪ್ಸರ ಪೆನ್ಸಿಲ್ ಆಗಿರ್ಬೋದು, ಆಮೇಲೆ ಅದು ಕಲರ್ ಪೆನ್ಸಿಲ್ ಆಗಿರ್ಬೋದು, ಆಮೇಲೆ ಇದು ಇನ್ನೊಂದು ಬರುತ್ತಲ್ಲ ಶೈನಿಂಗ್ ಪೆನ್ಸಿಲು, ಪೆನ್, ಅದೆಲ್ಲ ಅಂದರೆ ಒಂಥರ ಏನೋ ಫುಲ್ ದುಡ್ಡಿರೋರ ಹತ್ರ ಮಾತ್ರ ಆ ಥರ ಇರ್ತಾ ಇತ್ತು. ಮತ್ತು ಸ್ವಲ್ಪ ಹೈ ಲೆವೆಲ್ ಅಂದರೆ ಸ್ವಲ್ಪ ಮನೇಲಿ ಸ್ವಲ್ಪ ಫಿನಾನ್ಷಿಯಲಿ ಚೆನ್ನಾಗಿರೋರ ಮನೆಗೆ ಮಕ್ಕಳ ಹತ್ರ ಮಾತ್ರ ಅದು ಇರ್ತಾ ಇತ್ತು. ಸೊ ನಾವೆಲ್ಲ ಅವ್ರ ಹತ್ರ ತೊಗೊಂಡು ಒಂದು ಹೆಸ್ರು ಬರ್ಕೊಳ್ಳೋಕ್ಕೂ ಕೂಡ ಎಷ್ಟೊಂದು ಸಲ ತುಂಬ ಇದು ಮಾಡ್ಕೊಳ್ತಾ ಇದ್ವಿ, ಬೇಜಾರು ಮಾಡ್ಕೊಳ್ತಾ ಇದ್ವಿ, ನಮ್ಮ ಹತ್ರ ಇಲ್ಲ ಅಂತೆಲ್ಲ ಹೇಳಿಬಿಟ್ಟು. ಸೊ ಅದೆಲ್ಲ ನೆನೆಸ್ಕೊಂಡಾಗ ಬೇಜಾರಾಗುತ್ತೆ. ಬಟ್ ಅದು ಒಂದು ಮೆಮೊರಿ, ಅದು ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಮತ್ತು 3 ರಬ್ಬರ್ ಮತ್ತು 3 ನೋಟ್ಬುಕ್ನ ಇಟ್ಟೋಗ್ತೀನಿ. ಬಿಕಾಸ್ ನನ್ನ ಜೊತೆ ಬಂದಿದ್ರಲ್ವ, ನನ್ನ ಕಸಿನ್ ಆಗಿರ್ಬೋದು ಅಥವಾ ಪಕ್ಕದ ಮನೆ ಇಬ್ಬರು ಹುಡುಗಿರು, ಚಿಕ್ಕ ಹುಡುಗಿರು ನನ್ನ ಜೊತೆಗೆ ಬಂದಿದ್ರು, ಆ ವಿಡಿಯೋ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿದ್ರು ಕೂಡ. ಸೊ ಹಾಗಾಗಿ ಅವರಿಗೂ ಒಂದು ಕೊಡೋಣ, ಅವರಿಗೂ ಒಂದು ಖುಷಿ ಆಗಲಿ, ಯಾಕಂದರೆ ಅವ್ರಿಗೆ ಯೂಸ್ ಆಗುತ್ತೆ. ಅವ್ರು ಇವಾಗಿನ ಪೆನ್ಸಿಲ್, ರಬ್ಬರಿಂದೆಲ್ಲ ಯೂಸ್ ಇದೆ ಅವರಿಗೆ. ಸೊ ಅವರಿಗೂ ಕೊಟ್ಟರೆ ಅವರಿಗೂ ಖುಷಿ ಆಗ್ಬೋದು ಅಂತ ಅವ್ರಿಗೆ 3 ಇಟ್ಟೋಗ್ತಾ ಇದ್ದೀನಿ. ಮತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಗೈಸ್, ಗೊತ್ತಿಲ್ಲ ಹೆಂಗೆ ತಗೊಳ್ತಾರೆ ಅಂತ. ಅವ್ರಿಗೆ ಚಿಕ್ಕ ಮಕ್ಳಿಗಂತೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಿನ್ನೆ ಆ ಚಿಕ್ಕ ಹುಡುಗ, ನಮ್ಮ ಪಕ್ಕದ ಮನೆ ಹುಡುಗ ಬಂದುಬಿಟ್ಟು ಕೇಳ್ತಾ ಇದ್ದ, ಅಕ್ಕ ನೀನು ಬರಲೇ ಇಲ್ಲ, ನಾನು ವೆಯ್ಟ್ ಮಾಡ್ತಾಯಿದ್ದೆ ನಿಮಗೆ ಅಂತ ಅಂದರು. ಸೊ ಅಲ್ಲಿಗೆ ಗೊತ್ತಾಯಿತು ಅವ್ರು ಎಷ್ಟು ವೆಯ್ಟ್ ಮಾಡ್ತಾಯಿದ್ದಾರೆ. ಖುಷಿ ಆಗುತ್ತಲ್ವ ಚಿಕ್ಕ ಮಕ್ಕಳಿಗೆ ಏನು ಕೊಟ್ಟರು ಕೂಡ. ಸೊ ಆ ಥರದಲ್ಲಿ ನೋಡೋಕೆ ಹೋದರೆ ನನಗೆ ಏನೋ ಒಂದು ಚಿಕ್ಕ ರೀತಿಲಿ ಖುಷಿ ಪಡಿಸ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇದೆ. ಸೊ ಬನ್ನಿ ನೋಡೋಣ. ಇವಾಗ ತೋರಿಸಿದ್ನಲ್ಲ ಅದೇ ಅಂಗನವಾಡಿ, ಇಲ್ಲಿ ಬೀಚ್ ಇದೆ, ಇಲ್ಲಿ ಅಂಗನವಾಡಿ ಇದೆ. ಸೊ ಮಕ್ಕಳಿಗೆ ಒಂದು ಸ್ವಲ್ಪ ಮಳೆ ಬಂದರೂ ರಜೆ ಕೊಡಬೇಕಾಗುತ್ತೆ, ಮತ್ತು ಸ್ವಲ್ಪ ಕಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ. ಬನ್ನಿ ಹೋಗೋಣ ಒಳಗಡೆ ಹೆಂಗೆ ಹೇಳ್ತಾರೆ ಅಂತ. ಓ ಹಾಯ್ ಮಾಡಿ, ತುಕ್ಕರ್ ತಗ ಹಾಯ್. ಥ್ಯಾಂಕ್ ಯು. ಸೊ
ಕೊಟ್ಬಿಟ್ಟು ಬಂದಿದ್ದೀನಿ. ಸೊ ಖುಷಿ ಆಯಿತು, ಮಕ್ಳಿಗೆ ಸ್ವಲ್ಪ ಗಾಬರಿ ಆಯಿತು ಕೂಡ, ಏನು ಯಾರೊಬ್ಬರು ಬಂದುಬಿಟ್ಟಿದ್ದಾರಲ್ಲ ನಮ್ಮ ಸ್ಕೂಲ್ಗೆ ಅಂತ ಹೇಳ್ಬಿಟ್ಟು. ಸೊ ಅವರಿಗೂ ಖುಷಿ ಆಯಿತು ಟೀಚರ್ಗೆ. ಸೊ ಥ್ಯಾಂಕ್ಸ್ ಅಂತ ಹೇಳಿದ್ರು ಕೂಡ. ಸೊ ನನಗೂ ಖುಷಿ ಆಯಿತು. ಮತ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು, ಬಟ್ ನನಗೆ ಏನು ಮಾಡಬೇಕಂತ ಒಬ್ಬಳೇ ಬೇರೆ ಹೋಗ್ಬಿಟ್ಟಿದ್ದೀನಿ. ಏನು ಮಾಡಬೇಕು, ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಪರವಾಗಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಸೊ ಇದೇ ಥರ ಹೆಲ್ಪಿಂಗ್ ವೀಡಿಯೋಸ್ಗಳು ಮಾಡಬೇಕು, ಇನ್ನೂ ಜಾಸ್ತಿ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಅನ್ನೋ ಥರ ಆಸೆ. ಬಟ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟಂತೂ ಮಾಡ್ತೀವಿ. ಬಟ್ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡೋದ್ರಿಂದ ಅಥವಾ ಜಾಸ್ತಿ ನೀವುಗಳ ಪ್ರೀತಿ ತೋರಿಸೋದ್ರಿಂದ ನಾನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಆದಷ್ಟು ವೀಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪೀಸ್. Thank you. ವೆಲ್ಕಮ್. The video. ವೆಲ್ಕಮ್.